ಹಾಯ್ ನಮಸ್ತೆ, ಸೂಪರ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಅವಿನಾಶ್ ಯುವನ್. ಇವತ್ತು ನಮ್ಮ ಜೊತೆ ಇದ್ದಾರೆ ಕರ್ನಾಟಕದ ಒನ್ ಆಫ್ ದ ಸ್ಫೋಟಕ ಬ್ಯಾಟ್ಸ್ಮನ್. ಇವರಿಗೆ ಆದಂಥ ಒಂದು ಫ್ಯಾನ್ ಫಾಲೋಯಿಂಗ್, ಫ್ರಾಂಚೈಸ್ ಕ್ರಿಕೆಟ್, ಅದರಲ್ಲೂ ಮಹಾರಾಜ ಟ್ರೋಫಿ ನೋಡೋರಿಗೆ ಇದೆ. ಚೇತನ್ ಎಲಾರ್ ನಮ್ಮ ಜೊತೆ ಇದ್ದಾರೆ. ಹಾಯ್ ಚೇತನ್. ಹಾಯ್ ಸರ್. ನಾನು ಪರ್ಸ್ನಲಿ ನಿಮ್ಮ ಆಟವನ್ನು ತುಂಬ ಫಾಲೋ ಮಾಡೋಣ, ಯಾಕಂದರೆ ನಿಮ್ಮ ಇಂಟೆಂಟ್ ಹಾಗೆ ಅಗ್ರೆಸಿವ್ ನೇಚರ್ ಇನಿಷಿಯಲಿ ತುಂಬ ಇದಾಗುತ್ತೆ. ನನಗೆ ಒಂದು ಡ್ರೀಮ್ ಏನಿದ್ದು ಅಂತಂದರೆ ನಿಮ್ಮನ್ನು ಕರ್ನಾಟಕ ಜರ್ಸಿಲಿ ನೋಡಬೇಕು, ಹಾಗೆ IPL ಜರ್ಸಿಲಿ ಅಂತ. ಹೇಗೆ ಹೋಗ್ತಿದೆ ಜರ್ನಿ ಸದ್ಯಕ್ಕೆ? ಮೈಸೂರಿಗೆ ಪಿಕ್ ಆಗಿದ್ದೀರಾ, ತುಂಬ ಒಂದು ಲೆಗಸಿ ಇರುವಂಥ ಫ್ರಾಂಚೈಸ್. ಇಲ್ಲ, ಮುಂಚೆ ಮೈಸೂರವನಾಗಿ ಮೈಸೂರು ಆಡೋಕ್ಕೆ ತುಂಬ ಖುಷಿ. ಮುಂಚೆ ಆಡಿದ್ದೆ ನಾನು ಕ್ಯಾಚ್ಮೆಂಟ್ ಪ್ಲೇಯರ್ ಆಗಿ ಮೈಸೂರಿಗೆ. ಓಕೆ. ಸೊ ಬಿಫೋರ್ ಕೋವಿಡ್ ಅನ್ಸುತ್ತೆ, ಅವಾಗ ಆಡಿದ್ದು ಅಷ್ಟೇ ಮೈಸೂರು. ಓಕೆ. ಚೇತನ್ ಆಟಿಟ್ಯೂಡ್ ಏನು? ಆಡಕ್ಕೆ ಹೋದಾಗ ಪ್ರತಿ ಬಾಲ್ಗೆ ಹಿಟ್ ಅಂತನಾ ಈ ಸಲ, ಅಥವಾ ಏನು ಈ ಸಲ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿಲ್ಲ? ಇಲ್ಲ ಸರ್, ಆಟಿಟ್ಯೂಡ್ ಅಂತ ಆ ಥರ ಏನಿಲ್ಲ ಕ್ರಿಕೆಟಲ್ಲಿ. ಸೊ ನನ್ನ ಗೇಮ್ನ ನಾನು ಬ್ಯಾಕ್ ಮಾಡ್ತೀನಿ ಅಷ್ಟೇ. ಓಕೆ. ಸೊ ನಾನು ಯಾವ್ದಾದ್ರು ಲೂಸ್ ಬಾಲ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ ಅಷ್ಟೇ. ಸೊ ನನ್ನ ಸ್ಟ್ರೆಂತ್ಗೆ ನಾನು ವೆಯ್ಟ್ ಮಾಡ್ತೀನಿ ಅಷ್ಟೇ. ಸೊ ನನ್ನ ರೇಂಜಲ್ಲಿದ್ದರೆ ಹೊಡಿಯೋದಷ್ಟೇ. ಓಕೆ. ಎರಡು ಹೆಸರು ನಾನು ಮಹಾರಾಜಲ್ಲಿ ತುಂಬ ಕೇಳಿದ್ದು ಅಂತಂದರೆ ಬ್ಯಾಟ್ಸ್ಮನ್ಸಲ್ಲಿ, ಒಂದು ರೋಹನ್ ಪಾಟೀಲ್, ಮತ್ತೊಂದು ಚೇತನ್ ಎಲಾರ್. ಸೊ ಕರ್ನಾಟಕಕ್ಕೆ ಆಡುವಂಥ ಡ್ರೀಮ್ ಫ್ಯೂಚರಲ್ಲಿ ಎನಿ ಫ್ರಾಂಚೈಸ್ಗೆ ಪಿಕ್ ಆಗುವಂಥ ಡ್ರೀಮ್ ಹೇಗಿದೆ, ಹೇಗೆ ಸಾಗ್ತಿದೆ? ಕರ್ನಾಟಕ ಆಡೋಕ್ಕೆ ತುಂಬ ಖುಷಿ. ಅಂದರೆ ನಾನು ಈಗ ಆ ವರ್ಷನೇ ನಾನು ಮೊದಲನೇ ಇಯರೇ ನಾನು ಮುಸ್ತಾಕಲ್ಲಿ ಆಡಿದೆ. ಸೊ ಕರ್ನಾಟಕ. ಸೊ ಅಂದರೆ IPL ಆಡೋದು ಆಲ್ಮೋಸ್ಟ್ ಎಲ್ಲ ಯಂಗ್ಸ್ಟರ್ಸ್ಗೂ ಸಖತ್ ಖುಷಿ ಆಗುತ್ತೆ, ಅಂದರೆ ಆಡಬೇಕು ಅಂತ. ಸೊ ನೋಡೋಣ ಯಾವಾಗ ಅದು ಚಾನ್ಸ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಓಕೆ. ಫ್ರಾಂಚೈಸ್ ಕ್ರಿಕೆಟ್ಗೆ ಇದೊಂಥರ ಗೋಲ್ಡನ್ ಇರ, ಯಾಕಂತಂದರೆ RCB ವುಮೆನ್ಸ್ ಗೆದ್ದಿದ್ದಾರೆ, RCB ಮೆನ್ಸ್ ಟೀಮ್ 2 ಸಲ ಗೆದ್ದಿದ್ದಾರೆ. ಆ ಮೊಮೆಂಟ್ ಆ್ಯಸ್ ಎ ಕ್ರಿಕೆಟ್ ಫ್ಯಾನ್ ಹೇಗಿತ್ತು ಈ ಸಲ 2ನೇ ಸಲ ಚಾಂಪಿಯನ್ ಆದಾಗ? ಎಲ್ಲಿ ನೋಡ್ತಾ ಇದ್ರಿ ಮ್ಯಾಚ್, ಹೇಗೆ? RCB ಅಂದರೆ, ಸೊ RCB ಟೀಮಲ್ಲಿ ಸರ್ ಇದ್ರು, RX ಸರ್ರು ವುಮೆನ್ಸ್ ಟೀಮಲ್ಲಿ. ಸೊ ನಮ್ಮ ಪ್ಲೇಯರ್ ದೇವ್ ಇದ್ರು. ಸೊ ಖುಷಿ ಆಗ್ತಾ ಇತ್ತು. ಅಂದರೆ ಯೂಶಲಿ ಫ್ರೆಂಡ್ಸ್ ಜೊತೆ ನೋಡ್ತೀನಿ ಮ್ಯಾಚ್ನ, ಯಾವುದಾದ್ರು ಮನೇಲಿ ಜಾಸ್ತಿ ನೋಡಲ್ಲ. ಸೊ ಗೆದ್ದಾಗ 100% ಕರ್ನಾಟಕ ಟೀಮ್ ಗೆದ್ದಾಯಿದೆ ಅಂದರೆ ಅದನ್ನು ಬೆಂಗಳೂರು ಅಂತ ಹೇಳೋಕೆ ಇಷ್ಟಕ್ಕಿಂತ ಕರ್ನಾಟಕ ಟೀಮ್ ಅಂತ ಹೇಳೋದು ಖುಷಿ ಆಗುತ್ತೆ. ಸೊ ಖುಷಿ ಆಗುತ್ತೆ RCB ಗೆದ್ರೆ. ಓಕೆ. ತುಂಬ ಪ್ಲೇಯರ್ಸ್ಗಳು ಮಹಾರಾಜ, TNPL ಇಲ್ಲಿಂದೆಲ್ಲ ಪಿಕ್ ಆಗಿ ಬರೋಡಾ T20, MPL ಇಂಡಿಯನ್ ಟೀಮಿಗೆ ಪಿಕ್ ಆಗ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಮಂಗೇಶ್ ಯಾದವ್ ಪ್ಲೇಯರ್ RCB ಬರ್ತಾರೆ. ಸೊ ಈ ಸಲ ಮಹಾರಾಜನ ನೀವು ಯಾವ ರೀತಿ ಲಾಂಚ್ ಪ್ಯಾಡ್ ಆಗಿ ನೋಡ್ತೀರಾ? ನಾಟ್ ಓನ್ಲಿ RCB, ಎನಿ ಫ್ರಾಂಚೈಸಿ ಥ್ರೂಔಟ್ ದ ಕಂಟ್ರಿ. ಸೊ ಈ ಲೀಗೆಲ್ಲ ಆಲ್ಮೋಸ್ಟ್ ಎಲ್ಲ ಸ್ಟೇಟಲ್ಲೂ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕಿಂತ ಮುಂಚೆನೇ ಫಸ್ಟ್ ಸ್ಟಾರ್ಟ್ ಆಗಿದೆ ಕರ್ನಾಟಕದಲ್ಲಿ. ಹೌದು. ಸೊ 100% ಅಂದರೆ ಎಲ್ಲ ಟೀಮ್ ಸ್ಕೌಟ್ಸ್ ಬರ್ತಾರೆ IPL ಅವರು. ಸೊ ಅವ್ರು ಯಾವ ಥರ ನಮ್ಮನ್ನ ಯಾವ ಸ್ಲಾಟಿಗೆ ನೋಡ್ತಾ ಇರ್ತಾರೆ ಅಂತ ಗೊತ್ತಾಗಲ್ಲ. ಸೊ ನಮ್ಮ ಸ್ಟ್ರೈಕ್ ರೇಟ್ ಯಾವ ಥರ ನೋಡ್ತಾರೆ ಅಂತ. ಸೊ ನಮ್ದೇನಂದರೆ ಅವು ನ್ಯಾಚುರಲ್ ಆಗಿ ನಾವೇನು ಆಡಬೇಕು ಅದೇ ಆಡೋಕ್ಕಾಗೋದು. ಸೊ ಜಾಸ್ತಿ ಏನು ಟ್ರೈ ಮಾಡೋಕ್ಕಾಗಲ್ಲ. ಸೊ ಅಂದರೆ ಎಂಡ್ ಆಫ್ ದ ಡೇ ನಮಗೆ ಟೀಮು ಗೆಲ್ಲಬೇಕು, ನಾವು ಮುಂದೆ ಫ್ಯೂಚರು ಆಡಬೇಕು ಅಂತ. ಸೊ ಅದೇ ಅಷ್ಟೇ, ಏನೇನಿಲ್ಲ. ನಿಮ್ಮ ಫೇವ್ರೇಟ್ ಫಾರ್ಮ್ಯಾಟ್ ಅಂತ ಇದೆಯಾ? 1 ಡೇ T20 ಟೆಸ್ಟ್ ಅಂದರೆ ಫೇವ್ರೇಟ್ ಫಾರ್ಮೆಟ್ ಅಂತ ಯಾವುದೂ ಇಲ್ಲ. ಸೊ ಖುಷಿ ಅಂದರೆ T20 ಆಡೋದೇ ಖುಷಿ. ಸೊ ಅಂದರೆ ಈ ಕಲರ್ಸ್ ಆದಮೇಲೆ ವೈಟ್ಸಲ್ಲಿ ನೋಡೋಕೆ ಇನ್ನೂ ಚೆನ್ನಾಗಿರ್ತದೆ. ಸೊ ಎಲ್ಲ ಫಾರ್ಮೆಟ್ ಇಷ್ಟ ಆಗುತ್ತೆ. ಚೇತನ್ ಎಲಾರ್ಗೆ ಫೇವ್ರೇಟ್ ಪ್ಲೇಯರ್ ಯಾರು, ರೋಲ್ ಮಾಡೆಲ್ ಯಾರು? ನನಗೆ ರೋಲ್ ಮಾಡೆಲ್ ಅಂದರೆ ಮುಂಚೆಯಿಂದನೂ MS ಸರನ್ನೇ, MS ಧೋನಿ. ಇವಾಗ ಸದ್ಯಕ್ಕೆ ಕರ್ನಾಟಕದಲ್ಲಿ ಅಂದರೆ KL ರಾಹುಲ್ ಇಷ್ಟ ಆಗ್ತಾರೆ. ಸೊ ಮುಂಚೆ ಎಲ್ಲ ಈ ಫೀಲ್ಡಿಂಗು ಆ್ಯಟಿಟ್ಯೂಡ್ ಅಂತ ಎಲ್ಲ ಬಂದರೆ, ಫೀಲ್ಡಿಂಗ್ ಆ್ಯಟಿಟ್ಯೂಡ್, ಅಗ್ರೆಷನ್ ಎಲ್ಲ ಬಂದರೆ ಪಾಂಡೆ ಬಾಯ್ ಇಷ್ಟ ಆಗ್ತಾಯಿದ್ರು. ಸೊ ಈ 3 ಜನ ಇಷ್ಟ ಆಗ್ತಾರೆ. ಓಕೆ. ಈ ಸಲ ಚೇತನ್ ಅವರಿಂದ ಒಂದು ಸೆಂಚುರಿ ಎಕ್ಸ್ಪೆಕ್ಟ್ ಮಾಡ್ಬೋದಾ ಮಹಾರಾಜದಲ್ಲಿ? ಇಲ್ಲ, ಅಂದರೆ ಮೈಸೂರು ಟೀಮ್ಗೆ ಬಂದ ತಕ್ಷಣ ಸಖತ್ ಖುಷಿ ಆಯಿತು. ಏನಕ್ಕೆ ಅಂದರೆ ನಾನು ಮೈಸೂರನ್ನಾಗಿ ಮೈಸೂರು ಟೀಮ್ಗೆ ಆಡೋಕ್ಕೆ 100% ಎಲ್ಲ ನಮ್ಮ ಮೈಸೂರಲ್ಲಿ ಆಡೋರೆಲ್ಲರಿಗೂ ನಾವು ಮೈಸೂರಿಗೆ ಆಡೋದ. ಸೊ ಈಗ ನಾವು ಕರ್ನಾಟಕ ಆಡಿದ್ರೆ RCBಗೆ ಆಡೋದ ಅಂತ. ಸೊ ಈಗ ಈ ಥರ ಸ್ಟೇಜಲ್ಲಿ ನಾವು 100% ನಮ್ಮೂರೋಗೆ ಆಡಬೇಕು ಅಂತ. ಸೊ ಅವರು ನನ್ನ ಮೇಲೆ ಯಾವ ಥರ ಫೇತ್ ಇಟ್ಟಿದ್ದಾರೆ ಓನರ್ಸು, ನಾನು 100% ನಾನಂತೂ ಕೊಡ್ತೀನಿ. ಸೊ 100% ನಾನಂತೂ ರನ್ಸ್ ಮಾಡೇ ಮಾಡ್ತೀನಿ. ನೋಡೋಣ. ಈಗ ಮೈಸೂರು ಮಂಡ್ಯ ಅಣ್ಣ ತಮ್ಮಂದ್ರಿಗೆ ನಿಮ್ಮ ಮೈಸೂರು ಲೋಕಲ್ ಸ್ಟೈಲಲ್ಲಿ ಹೇಗೆ ಕರೀತೀರಾ ಮಹಾರಾಜ ಟ್ರೋಫಿಗೆ? ಬನ್ನಿ ಮಗ, ಎಲ್ಲ ಸಪೋರ್ಟ್ ಮಾಡಿ. ನಾನು ನಿಮ್ಮ ಚೇತನ್ನು. ಸೊ ಆಲ್ಮೋಸ್ಟ್ ಗೊತ್ತಿರ್ತೀನಿ ಮೈಸೂರು ಮಂಡ್ಯ ಎಲ್ಲ ಫ್ರೆಂಡ್ಸ್ ಇರ್ತಾರೆ. ಸೊ ಬನ್ನಿ, ಸಪೋರ್ಟ್ ಮಾಡಿ, ಸಿಗೋಣ. ಓಕೆ. ಆಲ್ ದ ಬೆಸ್ಟ್ ಚೇತನ್. ಈ ಸಲ ರಾಕ್ ಆನ್. ವೆಯ್ಟ್ ಮಾಡ್ತಾ ಇರ್ತೀನಿ, ಪ್ರತಿ ಮ್ಯಾಚ್ ನೋಡ್ತೀನಿ ನಾನು. ಥ್ಯಾಂಕ್ ಯು ಸರ್. ಒಂದು ಸೆಂಚುರಿ ಬರಲೇಬೇಕು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.